ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಲಾಸ್ಟ್ ಕ್ಲಾಸಲ್ಲಿ ನಾನು ಮ್ಯಾಟ್ರಿಸಸ್ ಮತ್ತು ಡಿಟರ್ಮಿನೆಂಟ್ಸ್ನ ಲ್ಯಾಬ್ ಎಕ್ಸ್ಪೆರಿಮೆಂಟ್ಸ್ನ ನಿಮಗೆ ಸಾಲ್ವ್ ಮಾಡಿದ್ದೀನಿ. ಸೊ ಈಗ ನಾವು ಏನಪ್ಪ ಅಂತಂದರೆ ವೆಕ್ಟರ್ಸ್ ನೀವು ನೋಡ್ತಾ ಇದ್ದೀರಾ. ಲಾಸ್ಟಲ್ಲಿ ನಾನು ಪ್ರಾಕ್ಟೀಸ್ ನಂಬರ್ 5ವರೆಗೂ ಮಾಡಿದ್ದೆ. ನೀವು ಇನ್ ಕೇಸ್ ನೋಡಿಲ್ಲ ಅಂತಂದರೆ ಆ ವಿಡಿಯೋ ನೋಡಿ, ಯೂಟ್ಯೂಬ್ ಚಾನಲ್ ಅವೈಲೇಬಲ್ ಇದೆ. ಈಗ ನೆಕ್ಸ್ಟ್ ನಾವೇನಪ್ಪ ಅಂದರೆ ಇನ್ಸ್ಟಾಲೇಷನ್ ಅಂಡ್ ಇಂಟ್ರೊಡಕ್ಷನ್ ಟು ದ ಟೂಲ್ಸ್ ಇನ್ ಜಿಯೋಜಿಬ್ರಾ ಅಂತ ಇದೆ. ಸೊ ಫಸ್ಟ್ ಆಫ್ ಆಲ್ ನೀವು ಜಿಯೋಜಿಬ್ರಾ ಬಗ್ಗೆ ಇನ್ಸ್ಟಾಲ್ ಮಾಡಬೇಕು ಮತ್ತು ಅದ್ರ ಬಗ್ಗೆ ತಿಳ್ಕೊಬೇಕು. ವೆರಿ ಸಿಂಪಲ್. ಜಿಯೋಜಿಬ್ರಾ ಅಂತ ನೀವು ಜಸ್ಟ್ ಟೈಪ್ ಮಾಡಿದ್ರೆ ಗೂಗಲಲ್ಲಿ ಹೋಗ್ಬಿಟ್ಟು ನಿಮಗೆ ಅದರ ಲಿಂಕ್ ಕೊಡುತ್ತೆ. ಆ ಲಿಂಕನ್ನು ಡೌನ್ಲೋಡ್ ಮಾಡಿ. ಸೊ ಜಿಯೋಜಿಬ್ರಾ ಜಸ್ಟ್ ಗೂಗಲಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಜಿಯೋಜಿಬ್ರಾ ಅಂತ ಕೊಡಿ. ಓಕೆನಾ? ನೋಡಿ, ಈ ಥರ ಹೊಡೆದಾಗ ಇಲ್ಲಿ ಬರುತ್ತೆ ಜಿಯೋಜಿಬ್ರಾ ಕ್ಯಾಲ್ಕುಲೇಟರ್ ಆ್ಯಂಡ್ ಆ್ಯಪ್ಸ್ ಫ್ರೀ ಡೌನ್ಲೋಡ್ ಅಂತ ಇರುತ್ತೆ. ಇದು ಡೌನ್ಲೋಡ್ ಮಾಡಿಕೊಂಡ್ರೆ ಸಾಕು. ಈಗ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿರುವಂಥದ್ದು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ನಿಮ್ಗೆ ಕಾಣಿಸುವಂತಹ ಒಂದು ಇಂಟರ್ಫೇಸ್ ಆಗಿರುತ್ತೆ. ಯಾವ ರೀತಿ ನಿಮಗೆ ಜಿಯೋಜಿಬ್ರಾ ಇರುತ್ತೆ ಅಂತ. ಓಕೆನಾ? ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಗ್ರಾಫಿಂಗ್ ಅಂತ ಇದೆ, 3D ಇದೆ, ಜಾಮೆಟ್ರಿ ಇದೆ, CAS ಇದೆ, ಪ್ರಾಬರ್ಟಿ ಇದೆ, ಸೈಂಟಿಫಿಕ್ ಕೂಡ ಇದೆ. ಓಕೆನಾ? ಅದೇ ರೀತಿಯಾಗಿ ಇಲ್ಲಿ ಆಲ್ಜಿಬ್ರಾ ಅಂತಿದೆ, ಇಲ್ಲಿ ಟೂಲ್ಸ್ ಅಂತ ಇದೆ ನೋಡ್ಕೊಳ್ಳಿ. ಟೂಲ್ಸ್ ಇದೆ. ಅದಾದಮೇಲೆ ಟೇಬಲ್ಸ್ ಇದೆ. ಕೆಲವಕ್ಕೆ ಟೇಬಲ್ ಬೇಕಾದಾಗ ಕೂಡ ನಾವು ಬಳಸ್ಕೊಬೋದು. ಸ್ಪ್ರೆಡ್ಶೀಟ್ ಕೂಡ ನಾವು ಇದಕ್ಕೆ ಆ್ಯಡ್ ಮಾಡ್ಕೊಬೋದು. ಇದು ಯಾವ ರೀತಿ ವರ್ಕ್ ಆಗುತ್ತಪ್ಪ ಅಂದರೆ ಜಸ್ಟ್ ಲೈಕ್ ನಿಮ್ಮ ಒಂದು ಗ್ರಾಫ್ ಶೀಟ್ ಇದ್ದಂಗೆ ವರ್ಕ್ ಆಗುತ್ತೆ. ಓಕೆನಾ? ಇದ್ರಲ್ಲಿ ನಾವೇನು ಮಾಡ್ತೀರಿ, ವೆರೈಟಿ ಆಫ್ ಟೂಲ್ಸನ್ನು ನಾವಿಲ್ಲಿ ಎಕ್ಸ್‌ಪ್ರೆಸ್ ಮಾಡ್ತೀವಿ. ಓಕೆ? ಈಗ ನಾವೇನು ಮಾಡಪ್ಪ ಅಂತಂದರೆ ಇಲ್ಲಿ ಆಲ್ಜಿಬ್ರಾ ಅಂತ ಟೂಲ್ ತಗೋತೀನಿ. ಇಲ್ಲಿ ನಾವು ಈಗ ನಿಮಗೆ ಇಂಪಾರ್ಟೆಂಟ್ ಆಗಿ ತೋರಿಸ್ತಾ ಇರೋದೇನಪ್ಪ ಅಂದರೆ ಒಂದು ವೆಕ್ಟರ್ಸನ್ನು ಯಾವ ರೀತಿ ನಾವು ಇಂಡಿಕೇಟ್ ಮಾಡೋದು ಅಂತ. ಸೊ ಇನ್ಸ್ಟಾಲೇಷನ್ ಇಷ್ಟೇ ಆಗಿರುತ್ತೆ, ಇನ್ನೇನು ಎಕ್ಸ್ಟ್ರಾ ಇರೋದಿಲ್ಲ. ನಾವೀಗ ಫಸ್ಟ್ ಅಂದರೆ ಇದ್ರ ಮೇಲಿರುವಂತಹ ಒಂದು 7th ಎಕ್ಸ್ಪೆರಿಮೆಂಟ್‌ಗೆ ಹೋಗೋಣ. ನೋಡ್ತಾ ಇದ್ದೀವಿ ಇಲ್ಲಿ. ದಿಸ್ ಈಸ್ 7th ಎಕ್ಸ್ಪೆರಿಮೆಂಟ್. ಫೈಂಡಿಂಗ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್, ಸಮ್ ಆ್ಯಂಡ್ ಡಿಫರೆನ್ಸ್ ಆಫ್ 2 ವೆಕ್ಟರ್ಸ್ ಆ್ಯಂಡ್ ವಿಜುವಲೈಸ್ ಇನ್ ಜಿಯೋಜಿಬ್ರಾ ಅಂತ ಇದೆ 7th ಎಕ್ಸ್ಪೆರಿಮೆಂಟ್. ಕರೆಕ್ಟಾ? ನೋಡಿ, 7th ಎಕ್ಸ್ಪೆರಿಮೆಂಟ್‌ನ ತುಂಬ ಈಸಿಯಾಗಿ ಕಲ್ತ್ಕೊಳ್ಳೋಣ. ಒಂದು ಫಸ್ಟ್ ನಾನು ನಿಮಗೆ ವೆಕ್ಟರ್ಸ್‌ನ ಬಗ್ಗೆ ಐಡಿಯಾ ಕೊಡಬೇಕು. ನಿಮಗೆಲ್ಲ ಗೊತ್ತಿದೆ, ಇದು ಎಕ್ಸ್ ಆಕ್ಸಿಸ್ಸು. ಸೊ ನೋಡ್ತಾ ಇದ್ದೀರಾ, ನೋಡಿ ಈಗ ನನಗೆ 0, 1, 2, 3 ಬಂತು. ಕರೆಕ್ಟಾ? ಸೊ ನೀವು ನೋಡ್ಬೋದು ಎಕ್ಸಾಕ್ಟ್ ಆಗಿ ಒಂದು ಗ್ರಾಫ್ ಶೀಟ್ ಥರ ಇದೆ. ಸೊ ಈ ಒಂದು ಗ್ರಾಫ್ ಶೀಟಲ್ಲಿ ಈಗ ನಾನೊಂದು ವೆಕ್ಟರ್ನ ತೋರಿಸ್ತೀನಿ. ಇದರಲ್ಲಿ ನೀವು ಏನಾದರೂ ಮಾಡಿದಾಗ ಇದು 2D ಇರುತ್ತೆ. ಅಂದರೆ ಗ್ರಾಫಿಂಗ್ ಅಂತ ಹೇಳಿದ್ರೆ 2 ಡೈರೆಕ್ಷನ್ ಮಾತ್ರ ಇರುತ್ತೆ. ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್. 3D ಬೇಕು ಅಂದರೆ ನೀವು ಇಲ್ಲಿ ಬಂದು ಈ 3Dನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈಗ ಫಸ್ಟ್ ಒಂದು ನಿಮಗೆ ಸಿಂಪಲ್ ಆಗಿ ಅರ್ಥ ಆಗಲಿ ಅಂತ ನಾನು ಏನು ಮಾಡ್ತೀನಿ, ಒಂದು ವೆಕ್ಟರ್ನ ಟೈಪ್ ಮಾಡ್ತೀನಿ. ಲೆಟ್ ಅಸ್ ಟೇಕ್ ಯು ಅಂತ ಒಂದು ವೆಕ್ಟರು. ಯು ಇಸ್ ಈಕ್ವಲ್ ಟು ಒಂದು ವೆಕ್ಟರ್ ತಗೋತೀನಿ. ಏನಂತ ಶಿಫ್ಟ್ ಇಟ್ಕೊಂಡು ನೀವು ಒಂದು ಆರೋ ಮಾರ್ಕ್ ಕೊಡಿದ್ರೆ, ನೀವು ಲೆಫ್ಟ್ ಆರೋ ಮಾರ್ಕ್ ಕೊಡಿದ್ರೆ ಈ ಥರ ಬರುತ್ತೆ, ಎರಡೂ ಬರುತ್ತೆ. ಸೊ ಅದರೊಳಗಡೆ ಇನ್ನೊಂದು ಆರೋ ಮಾರ್ಕ್ ಹೊಡಿತೀನಿ. 1, 1, 5 ಅಂತ ಹಾಕ್ತೀನಿ. ನೀವು ನೋಡ್ತಾ ಇರ್ಬೋದು, ನಿಮ್ಗೆ ಆಲ್ರೆಡಿ ಇಲ್ಲಿ ಏನಪ್ಪಾ ಅಂದರೆ ಒಂದು ವೆಕ್ಟರ್ ತೋರಿಸ್ತಾ ಇದೆ. ನನಗೆ ಆ ವೆಕ್ಟರ್ನ ಏನು ಮಾಡ್ತೀನಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ಸ್ವಲ್ಪ ಶೇಪ್ ಚೇಂಜ್ ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವೀಗ ನಾನೇನು ಮಾಡಿದ್ದೀನಿ, ಅದರ ಒಂದು ವೆಕ್ಟರ್ನ ಏನು ಮಾಡಿದೆ, ಐ ಮೇಕ್ ಇಟ್ ಆ್ಯಸ್ 3, 2 ಅಂತ ಮಾಡ್ಕೊಂಡೆ. ಇಲ್ಲಿ ಲೇಬಲ್ ಇರುತ್ತೆ, ಲೇಬಲ್ ಬೇಕಾದ್ರೆ ಸೈಡಿಗೆ ತೊಗೊಳ್ಳಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಇದಕ್ಕೂ ಕೂಡ ಬೇಕಾದ್ರೆ ನೀವು ಕಲರನ್ನು ಚೇಂಜ್ ಮಾಡ್ಬೋದು. ಸೊ ಯು ಕ್ಯಾನ್ ಮೇಕ್ ದಿಸ್ ಕಲರ್. ಅದಾದಮೇಲೆ ಇದರ ಥಿಕ್ನೆಸ್ ಕೂಡ ನೀವೇನು ಮಾಡ್ಬೋದು, ಸ್ವಲ್ಪ ಬೇಕಾದ್ರೆ ದಪ್ಪ ಕೂಡ ಮಾಡ್ಬೋದು. ಈಗ ನನಗೆ ಒಂದು ವೆಕ್ಟರ್ ಇಲ್ಲಿ ಇಂಡಿಕೇಶನ್ ಮಾಡಿದ್ದೀನಿ. ಯಾವ ವೆಕ್ಟರ್ ಹೆಸರು ಯು ಅಂತ. ಕರೆಕ್ಟಾ? ಅಂದರೆ ಇಲ್ಲಿ ಒಂದು ಪಾಯಿಂಟನ್ನು ನಾನು ಇಂಡಿಕೇಟ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಒಂದು ವೆಕ್ಟರ್ ಎಲ್ಲಿಂದ ಎಲ್ಲಿಗೆ, 0 ಇಂದ ಇಲ್ಲಿ ಅಂದರೆ ಇಲ್ಲಿಗೆ 3. ನೋಡಿ, 2 ಇದೆ. ಇದು 2 ಯಾವುದು, ವೈ ಲೆಂತ್ 2 ಇರುತ್ತೆ, ಇದು 3 ಇರುತ್ತೆ. ನೀವು ಬೇಕಾದ್ರೆ ಒಂದು ಪಾಯಿಂಟ್ನ ತೋರಿಸ್ತೀನಿ. ಎ ಇಸ್ ಈಕ್ವಲ್ ಟು ಐ ಕ್ಯಾನ್ ಮೇಕ್ ದಿಸ್ ಒನ್ ಆ್ಯಸ್ 3, 2 ಅಂತ ಮಾಡ್ತೀನಿ. ನೋಡಿ, ಐ ಕ್ಯಾನ್ ಮೇಕ್ ದಿಸ್ ಒನ್ ಆ್ಯಸ್ 3, 2 ಅಂತ ಮಾಡ್ತೀನಿ. 3, 2 ಇಲ್ಲಿ ಬಂತು. ನನಗೆ ಆ್ಯಕ್ಚುಲಿ ಎಕ್ಸ್ ಆಕ್ಸಿಸ್ ಇದು, ದಿಸ್ ಈಸ್ ಎಕ್ಸ್ ಆಕ್ಸಿಸ್ 3 ಇದೆ. 3, 1 ಹಾಕ್ತೀನಿ. ಕರೆಕ್ಟಾ? ಓಕೆ, ಐ ಮೇಕ್ ದಿಸ್ ಒನ್ 3, 2. ಸೊ ನೀವು ಅರ್ಥ ಮಾಡ್ಕೊಬೋದು. ನೀವು ಸ್ಮಾಲ್ ಲೆಟರ್ ಹಾಕಿದಾಗ ನಿಮಗೆ ವೆಕ್ಟರ್ ಬಂತು. ಇಲ್ಲಿ ಕ್ಯಾಪಿಟಲ್ ಲೆಟರ್ ಹಾಕಿದಾಗ ನನಗೆ ಜಸ್ಟ್ ಪಾಯಿಂಟ್ನ ತೋರಿಸ್ತಾ ಇದೆ. ನೋಡಿ, ಇದು ಜಸ್ಟ್ ಪಾಯಿಂಟ್ ಇಂಡಿಕೇಟರ್ ಅಷ್ಟೇ. ಓಕೆನಾ? ಇದು ಬೇಕಾದರೆ ಪ್ರೆಸ್ ಮಾಡ್ಕೊಳ್ಳಿ, ಅಂದರೆ ಬೇಕಾದ್ರೆ ತೆಗೆದುಬಿಡೋಣ. ಈಗ ಇನ್ನೊಂದು ವೆಕ್ಟರ್ ವಿ ರೆಪ್ರೆಸೆಂಟ್ ಮಾಡ್ತೀನಿ. ವಿ ಇಸ್ ಈಕ್ವಲ್ ಟು ಐ ವಿಲ್ ಟೇಕ್ ಸಮ್ ಅದರ್ ವೆಕ್ಟರ್. ಸೊ ಪಾಯಿಂಟ್ ಒಳಗಡೆ ಪಾಯಿಂಟ್ ತೊಗೊಂಡ್ಬಿಟ್ಟು ಸೊ 3, 5 ಅಂತ ಮಾಡ್ತೀನಿ. 5 ಜಾಸ್ತಿ ದೊಡ್ಡದಾಗಿದೆ, ನಿಮಗೆ ಕಾಣಿಸ್ತಾ ಇಲ್ಲ. ಐ ವಿಲ್ ಮೇಕ್ ದಟ್ 3, -1 ಕೂಡ ಮಾಡ್ಬೋದು. ಓಕೆನಾ? ಸೊ 3, -1 ಮಾಡಿದೆ. ಇಲ್ಲಿ ವೆಕ್ಟರ್ ಏನಂತ ಇಟ್ಟಿದ್ದೀನಿ, ವಿ ಅಂತ ಇಟ್ಟಿದ್ದೀನಿ. ಸೊ ಇಫ್ ಯು ವಾಂಟ್ ಐ ವಿಲ್ ಮೇಕ್ ಸಮ್ ಅದರ್ ಕಲರ್ ಫಾರ್ ದಿಸ್ ಒನ್. ಓಕೆ? ಸೊ ಅದೇ ಥರ ಇರುತ್ತೆ. ಇದು ಕೂಡ ಸ್ವಲ್ಪ ಏನು ಮಾಡ್ತೀನಿ, ಥಿಕ್ನೆಸ್ಸನ್ನು ದೊಡ್ಡದು ಮಾಡ್ತೀನಿ. ಈಗ ನೀವು ನೋಡಿದ ಹಾಗೆ 2 ವೆಕ್ಟರ್ಸ್‌ನ ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ. ಸೊ ಒಂದು ಯು ಮತ್ತು ಒಂದು ವಿ. ಇಲ್ಲಿ 2 ಡೈಮೆನ್ಷನಲ್ ಆಗಿದೆ. ಇದೇ ನಾನೀಗ 3 ಡೈಮೆನ್ಷನ್ ಕೂಡ ನಿಮಗೆ ತೋರಿಸ್ತೀನಿ ವೆಕ್ಟರ್ ಯಾವ ರೀತಿ ಇರುತ್ತೆ ಅಂತ ನೋಡಿ.
ಸೊ ನೀವು ಬೇಕಾದ್ರೆ ಇದನ್ನೇ ಕೂಡ ಅಡಿಷನ್ ಕೂಡ ಮಾಡ್ಬೋದು, ಅಲ್ಲೂ ಕೂಡ ಮಾಡ್ಬೋದು, ಇಲ್ಲೂ ಕೂಡ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಿಮ್ಗೀಗ ಇದನ್ನ 2 ವೆಕ್ಟರ್ಸ್ ತಗೋತೀರಾ, ಐ ಮತ್ತು ಜೆ ಕಾಂಪೊನೆಂಟ್ ಮೇಲೆ ತಗೋತೀರಾ. ನನಗೆ ಮ್ಯಾಗ್ನಿಟ್ಯೂಡ್ ಬೇಕು, ಸಮ್ ಬೇಕು, ಡಿಫ್ರೆನ್ಸ್ ಬೇಕು. ಯಾವ ರೀತಿ ಮಾಡೋದು ನೋಡಿ. ಮ್ಯಾಗ್ನಿಟ್ಯೂಡ್ ಕಂಡಕ್ಕೆ ಎಲ್ಲಿ ಲೆಂತ್ ಅಂತ ಅರ್ಥ ನೋಡಿ. ಯಾವ ಲೆಂತ್ ಬೇಕಾಗಿದೆ ನನಗೆ, ಆಬ್ಜೆಕ್ಟ್ ಯಾವುದ್ರದ್ದು, ಯು ನೋಡ್ಕೊಳ್ಳಿ ಕರೆಕ್ಟಾಗಿ. ಈ ಲೆಂತ್ ಅಂತ ಟೈಪ್ ಮಾಡ್ಕೊಳ್ಳಿ. ಯಾವುದ್ರದ್ದು, ಯುದು. ಅಂದರೆ ಲೆಂತ್ ಈಸ್ ನಥಿಂಗ್ ಬಟ್ ಮ್ಯಾಗ್ನಿಟ್ಯೂಡ್ ಅಂತ ಅರ್ಥ. ಏನಂತ ಅರ್ಥ? ಮ್ಯಾಗ್ನಿಟ್ಯೂಡ್ ಅಂತ ಅರ್ಥ. ನಿಮಗೆಲ್ಲ ಗೊತ್ತೇ ಇದೆ ವಾಟ್ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಅಂತೇಳಿ. ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಫಾರ್ಮುಲಾ ಏನು? √(a² + b²) ಕರೆಕ್ಟಾ? ಸೊ ಇಲ್ಲಿ 3, 2 3² ಬಂದು 9, 2² ಇದೆ. ಸೊ ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ನಾನು ಇದನ್ನೇನು ಮಾಡ್ತೀನಪ್ಪ ಅಂದರೆ, ಈಗ ಐ ವಿಲ್ ಮೇಕ್ ದಿಸ್ ಒನ್ ಆ್ಯಸ್ 4 ಮಾಡ್ತೀನಿ ನೋಡಿ. ಯಾಕೆ ಸರ್ 4 ಮಾಡಿದ್ರಿ? ನಿಮ್ಗೆ ಅರ್ಥ ಆಗ್ಬೇಕೀಗ. ಯಾಕೆ 4 ಮಾಡಿದೆ ಅಂದರೆ ನೋಡಿ, ಲೆಂತ್ √3² + 4². 3² ಎಷ್ಟು? 9. 4² ಎಷ್ಟು? 16. 16 + 9 ಎಷ್ಟಾಯಿತು? 25 ಆಯಿತು. ಸೊ √25 is 5. ಅದಕ್ಕೆ ನಮ್ಗೆ ಇದರ ಮ್ಯಾಗ್ನಿಟ್ಯೂಡ್ ಬಂತು, ಎಷ್ಟು ಬಂತು? 5 ಅಂತ ಬಂತು. ಓಕೆ, ಅಂಡರ್ಸ್ಟುಡ್ ದಿಸ್ ಒನ್. ಒಂದು ಲೆಂತ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಅದೇ ರೀತಿ ನಾನು ಈಗ ವಿ ಲೆಂತ್ ಕೂಡ ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ ಐ ಕ್ಯಾನ್ ಮೇಕ್ ದಟ್. ಇಲ್ಲಿ ಟೈಪ್ ಮಾಡ್ತೀನಿ. ಎಲ್ಲಿ ಏನಂತ ಹೊಡಿದ್ರೆ ಸಾಕು, ಲೆಂತ್ ಅಂತ ಬರ್ತಾ ಇದೆ. ಲೆಂತ್ ಆಫ್ ಆಬ್ಜೆಕ್ಟ್ ಯಾವುದು? ವಿ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಸೊ ಇದು ವೆಕ್ಟರ್ ವಿಯ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ವಿ ಆಗಿರುತ್ತೆ. ಸೊ ಇದನ್ನು ನಿಮಗೆ ಒಂದು ಮ್ಯಾನ್ಯುವಲಲ್ಲಿ ತೋರಿಸ್ತೀನಿ ನಿಮಗೆ. ನಿಮ್ಮ ಮ್ಯಾನ್ಯುವಲಲ್ಲಿ ಬೇರೆ ಥರ ಇರ್ಬೋದು. ಸೊ ಈ ಥರ ಇದನ್ನು ಫಿಲ್ ಮಾಡಬೇಕಾಗತ್ತೆ. ಒಂದು ವೆಕ್ಟರ್ ಯು, ಒಂದು ಯಾವ ರೀತಿ ಜಿಯೋಜಿಬ್ರಾ ಕಾಮನ್ ಇನ್ಪುಟ್ ಇದೆ, ಆಲ್ಜಿಬ್ರಾ ಔಟ್ಪುಟ್ ಏನು ಬರುತ್ತೆ. ಸೊ ಎಗೇನ್ ಜಿಯೋಜಿಬ್ರಾ ಇನ್ಪುಟ್ ಏನು ಕೊಟ್ಟಿದ್ದೀನಿ? ವಿ. ನೋಡಿ ಇದು 3 ಡೈಮೆನ್ಷನ್ ಆಗಿದೆ. ನಿಮಗೊಂದು 3 ಡೈಮೆನ್ಷನ್ ಕೂಡ ಒಂದು ಎಕ್ಸಾಂಪಲ್ ತೋರಿಸಿ ನೋಡಿ. ಲೆಟ್ ಮಿ ಟೇಕ್ ದಿಸ್ ಒನ್. ಇಲ್ಲಿ ಬಂದು 3 ಡೈಮೆನ್ಷನ್ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಇವಾಗ ನಿಮಗಿಲ್ಲಿ 3 ಡೈಮೆನ್ಷನ್ ನಿಮಗೆ ಕಾಣಿಸ್ತಾ ಇದೆ. ನಾನು ಆಲ್ರೆಡಿ ಎಂಟ್ರಿ ಮಾಡಿರುವಂಥ ವ್ಯಾಲ್ಯೂಸು. ಬೇಡ ಅಂತಂದರೆ ಐ ಕ್ಯಾನ್ ಶೋ ದಟ್ ಒನ್. ಇದನ್ನು ಡಿಲೀಟ್ ಮಾಡೋಣ. ಇದು ಕೂಡ ಡಿಲೀಟ್ ಮಾಡಿದೆ. ಇಲ್ಲಿ ಒಂದು ವೆಕ್ಟರ್ ತಗೋತಾ ಇದ್ದೀನಿ. ಲೆಟ್ ಮಿ ಟೇಕ್ ಯು ಇಸ್ ಈಕ್ವಲ್ ಟು, ಅಗೇನ್ ಪಾಯಿಂಟ್ ತಗೋತೀನಿ, 1, 3, 4. ಓಕೆನಾ? ಎಂಟರ್ ಹೊಡಿತಾ ಇದ್ದೀನಿ. ನೋಡಿದ್ರಾ? ಹೊಡೆದಿದ ತಕ್ಷಣ ಯಾವ ಥರ ಬಂತು ಅಂತೇಳಿ. ಸೊ ದಿಸ್ ಈಸ್ ವಾಟ್ ನಿಮಗೆ 3 ಡೈಮೆನ್ಷನಲ್. ನೋಡಿ ಎಲ್ಲಿದೆ ಅದು, ಯಾವ ಆಕ್ಸಿಸ್ ನಡುವೆ ಇರುತ್ತೆ, ಅದು ನೀವು ಅಬ್ಸರ್ವ್ ಮಾಡ್ಕೋಬೋದು. ಸೊ ದಿಸ್ ಈಸ್ ವಾಟ್ ಯು ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್ ದಿಸ್ ಒನ್. ಎಕ್ಸ್ ವ್ಯಾಲ್ಯೂ ಎಷ್ಟಿದೆ? 1 ಇದೆ. ವೈ ವ್ಯಾಲ್ಯೂ ಎಷ್ಟಿದೆ? ನೋಡ್ತಾ ಇರಲಿ, ನಿಮಗೆ ಕಾಣಿಸ್ಬೋದು. ಇಲ್ಲಿ ಕಾಣಿಸುತ್ತೆ ಎಕ್ಸ್ ನೋಡಿ. ಇದು ಎಕ್ಸ್ ಅಂತ ಕಾಣಿಸ್ತಲ್ವ? ಎಕ್ಸ್ ಕಾಣಿಸ್ತು. ಸೊ ಎಕ್ಸ್ ಕಡೆಗೆ ಎಷ್ಟಿದೆ ನೋಡಿ, ಇದು ಎಕ್ಸ್ ಆಕ್ಸಿಸ್ ಕಡೆಗೆ 1. ಅದೇ ರೀತಿ ವೈ ಆಕ್ಸಿಸ್ ಇದೆ. ವೈ ಆಕ್ಸಿಸ್ ಬಂದು 3 ಇದೆ. ಸೊ ವೈ ಕಡೆ 3 ಬಂತು. ನೆಕ್ಸ್ಟ್ ಝೆಡ್ ಆಕ್ಸಿಸ್ ಅಂತ ಬರುತ್ತೆ. ಸೊ 3 ಆಕ್ಸಿಸ್ ಇರುತ್ತೆ, ಕರೆಕ್ಟಾ? ಸೊ ಎಕ್ಸ್, ವೈ ಮತ್ತು ಝೆಡ್. ಸೊ ಝೆಡ್ ಆಕ್ಸಿಸ್ ನೋಡಿ, ಇಲ್ಲಿ ಮೇಲೆ ನೋಡ್ತಾರೆ ಝೆಡ್ ಆಕ್ಸಿಸ್. ಝೆಡ್ ಕಡೆ ಎಷ್ಟಿದೆ? 4 ಇದೆ. ಸೊ ಇಲ್ಲಿಗೆ 4 ನೋಡಿದ್ರೆ ಇದು ಟಾಪ್ ವ್ಯೂ ನಾನು ನೋಡ್ತಾ ಇರೋಂಥದ್ದು. ಮತ್ತು ನಿಧಾನ ಸೈಡ್ ವ್ಯೂ ತೊಗೊಂಬರ್ತೀನಿ. ಮತ್ತು ಆ ಗ್ರಾಫ್ ಇರೋ ಕಡೆಗೆ ನಾನು ರೊಟೇಟ್ ಮಾಡ್ತಾ ಇದ್ದೀನಿ. ಸೊ ಇದು ನಿಮಗೆ 3 ಡೈಮೆನ್ಷನ್ ಕಾಣಿಸ್ತಿದೆ. ಓಕೆನಾ? ಸೊ ದಿಸ್ ಇಸ್ ವಾಟ್ 3 ಡೈಮೆನ್ಷನ್. ಇನ್ನೊಂದು ವೆಕ್ಟರ್ ನಾನು ಮೆನ್ಷನ್ ಮಾಡ್ತೀನಿ. ವಿ ಇಸ್ ಈಕ್ವಲ್ ಟು, ಲೆಟ್ ಮಿ ಟೇಕ್ ಅನದರ್ ಒನ್. ಸೊ 2, -1, ಸೊ 4 ತಗೊಳ್ಳೋಣ. ನನಗೆ ಇನ್ನೂ ಒಂದು ವೆಕ್ಟರ್ ಕೂಡ ಬಂತು. ಸೊ ನೋಡ್ತಾ ಇದ್ದೀರಲ್ವ ನೀವು. ಸೊ ಈ ರೀತಿಯಾಗಿ ಇಲ್ಲಿ ವೈ ಆಕ್ಸಿಸ್ ನೆಗೆಟಿವ್ ಕಡೆ ಹೋಗಿದೆ. ಇಲ್ಲಿ ಬೇಕಾದ್ರೆ ಐ ಕ್ಯಾನ್ ಮೇಕ್ ದಿಸ್ ಒನ್. ಸೊ ಲೆಟ್ ಮಿ ಟೇಕ್ ದಿಸ್ ಒನ್ ಆಲ್ಸೋ -3 ತಗೋತೀನಿ. ನೋಡಿದ್ರಾ? ಈಗ ನಮಗೇನಾಯಿತು, ಝೆಡ್ ಆಕ್ಸಿಸ್ಸು ಮೈನಸ್ ಕೊಟ್ಟಾಗ ಮೇಲೆ ಪಾಸಿಟಿವ್ ಝೆಡ್ ಆಕ್ಸಿಸ್ ಇದೆ, ಅದಕ್ಕೆ ಕೆಳಗಡೆ ಝೆಡ್ ಆಕ್ಸಿಸ್ನ ತೋರಿಸ್ತದೆ ನಮಗೆ. ನೋಡಿ, ಅರ್ಥ ಆಯ್ತು ಅನ್ಕೋತೀನಿ. ಸೊ ಈ ವೆಕ್ಟರು ಒಂದು ಮೇಲೆ ಪಾಸಿಟಿವ್ ಝೆಡ್ ಕಡೆಗೆ, ಇನ್ನೊಂದು ಕೆಳಗಡೆ -3 ಇರೋದ್ರಿಂದ ಕೆಳಗಡೆಗೆ ಇಂಡಿಕೇಶನ್ ತೋರಿಸ್ತದೆ. ಸೊ ಅಲ್ಲಿಗೆ ಕರೆಕ್ಟಾಗಿ ಮಾಡಿದೆ ಅಂತ ಅರ್ಥ. ಈಗ ನಾವೇನು ಮಾಡೋಣ, ಸೊ ಲೆಟ್ ಮಿ ಶೋ ಯು. ನಾವು ಎರಡೂ ಕೂಡ ಮಾಡಿದಿರಿ. ಈಗ ನಮ್ಗೆ ಇಲ್ಲಿ ಏನು ಮಾಡಿದೆ, ಲೆಂತ್ ಹೇಳ್ಕೊಟ್ಟೆ ನಿಮಗೆ. ಸೊ ಇಲ್ಲೂ ಕೂಡ ನೀವೇನು ಮಾಡ್ಬೋದು, ಲೆಂತನ್ನು ಮಾಡ್ಬೋದು. ವಾಟ್ ಈಸ್ ದಟ್? LEN. ನಾನು ಲೆಂತ್ ಟೈಪ್ ಮಾಡಿದೆ. ಲೆಂತ್ ಆಫ್ ಆಬ್ಜೆಕ್ಟ್ ಯು ಹೊಡೆದೆ, ಎಂಟ್ರಿ ಹೊಡೆದೆ. ಓಕೆನಾ? ನೋಡ್ಬೋದು ನೀವೀಗ ಯಾವ ಥರ ಬರುತ್ತೆ, 1². ಸೊ ಇದು ಕೂಡ ನಿಮಗೆ ಒಂದು ರೀತಿಯಾಗಿ ಅರ್ಥ ಆಗೋ ಥರ ನೋಡೋಣ. ಸೊ 1² ಅಂತಂದರೆ ನಿಮಗೆ 1², 3² ಎಷ್ಟು ಬಂತು? ದಟ್ ಈಸ್ ವಾಟ್ 9. 4² ಎಷ್ಟಿದೆ? ದಟ್ ಈಸ್ 16. 16 + 9 ದಟ್ ಈಸ್ 25 + 1 6. √26 ನಿಮಗೆ ಬರ್ತಾ ಇದೆ. ದಟ್ ಈಸ್ 5.1. ಅದೇ ರೀತಿಯಾಗಿ ಲೆಂತ್ ಆಫ್ ವಿ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಇದನ್ನು ನೀವು ಮ್ಯಾನ್ಯಲ್ ಆಗಿ ಮತ್ತು ಇದರಲ್ಲಿ ಮಾಡ್ಕೊಬೋದು. ವಿ ಎಂಟರ್ ಮಾಡಿದೆ, 3.74 ಬರ್ತಾ ಇದೆ. ಓಕೆನಾ? ಸೊ ಇದು ನಿಮಗೆ ಅಟ್ ಎ ಟೈಮ್ ಎರಡು ಕಡೆ ತೋರಿಸ್ತಾ ಇದ್ದೀನಿ. ಒಂದು 2D, ಇನ್ನೊಂದು 3D.
ಸೊ 2D ನಲ್ಲಿ ಕೂಡ ನಿಮಗೆ ಅಡಿಷನ್ ತೋರಿಸ್ಕೊಟ್ಟಿದ್ದೀನಿ. ದಟ್ ಇಸ್ ವಾಟ್ 2D ನಲ್ಲಿ ಕೂಡ ನಿಮಗೆ ಮ್ಯಾಗ್ನಿಟ್ಯೂಡ್ ತೋರಿಸಿದ್ದೀನಿ. ಇನ್ನೊಂದು ಈಗ ನಾವೇನು ಮಾಡೋಣ, ನಿಮಗೆ ಈಗ ಎಕ್ಸ್ಪರಿಮೆಂಟಲ್ ಏನಿದೆ, ಒಂದೇನಿದೆ ದಟ್ ಈಸ್ ಯು ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್ ದಟ್ ಒಂದು ಮ್ಯಾಗ್ನಿಟ್ಯೂಡ್ ಅಥವಾ ಲೆಂತ್ ಆಯಿತು. ಈಗ ಸಮ್ ಮತ್ತೆ ಡಿಫರೆನ್ಸ್ ಅನ್ನು ನೋಡೋಣ. ಸಿ ಆಲ್ರೆಡಿ ನಿಮಗೆ 2 ವೆಕ್ಟರ್ಸ್ ಕೊಟ್ಟಿದ್ದೀನಿ ಯು ಮತ್ತೆ ವಿ. ಇದಕ್ಕೆ ಸಮ್ ಮಾಡೋಣ. ಸಮ್ ಹೆಂಗೆ? ಸೊ ಯು ಪ್ಲಸ್ ವಿ ಎಂಟರ್ ಮಾಡಿದೆ ಆಟೋಮೆಟಿಕ್ ಆಗಿ ಕನ್ಸಿಡರ್ ಮಾಡುತ್ತೆ ಡಬ್ಲ್ಯೂ ಅಂತ. ಸೊ ನಿಮ್ಗೆ ಗೊತ್ತಿದೆ ಯಾವ ರೀತಿ ಅಡಿಷನ್ ಮಾಡೋದು 2 ವೆಕ್ಟರ್ಸ್ ಅಂತ. ನೋಡಿ, ಈ ವೆಕ್ಟರ್ ಮತ್ತು ಈ ವೆಕ್ಟರ್ನ ಆ್ಯಡ್ ಮಾಡಿದಾಗ ನನಗೆ ಅದರ ರಿಸಲ್ಟೆಂಟ್ ವೆಕ್ಟರು ಈ ರೀತಿ ಬರ್ತದೆ. ದಟ್ ಮೀನ್ಸ್ ವಾಟ್? ಸಿ 3 ಪ್ಲಸ್ 3 ಫಸ್ಟ್ ಬರುತ್ತೆ, ದಟ್ ಇಸ್ 6 ಆಯಿತು. ಈ 4ಗೆ ಈ ಮೈನಸ್ ಒನ್ ಆ್ಯಡ್ ಮಾಡ್ತೀನಿ, ದಟ್ ಇಸ್ ವಾಟ್ 3. ಸೊ ದಿಸ್ ಇಸ್ ವಾಟ್ ನಿಮಗೆ ಬರ್ತಾರಂಥ ವ್ಯಾಲ್ಯೂ. ಈ 3ಗೆ ಈ 6ನ ಆ್ಯಡ್ ಮಾಡ್ತಾರೆ, ಮತ್ತೆ ಈ 4ಗೆ ಮೈನಸ್ ಒನ್ ಆ್ಯಡ್ ಮಾಡ್ತಾರೆ. ಇದು ಆನ್ಸರ್ ಡೈರೆಕ್ಟಾಗಿ ಬರ್ತದೆ. ಸರ್ ಹಿಂಗೆ 3D ನಲ್ಲೂ ಕೂಡ ಬರುತ್ತಾ? ಖಂಡಿತವಾಗ್ಲೂ ಬರುತ್ತೆ. ಯು ಕ್ಯಾನ್ ಮೇಕ್ ಇಟ್ ಇನ್ 3D ಆಲ್ಸೋ. ದಟ್ ಇಸ್ ವಾಟ್ ಇಲ್ಲಿ ನೋಡ್ತಾ ಇದ್ದೀರಾ, ಯು ಪ್ಲಸ್ ವಿ ಅಂತ ಮಾಡ್ತೀನಿ, ಎಂಟರ್ ಹೊಡೆದೆ. ನೋಡ್ತಾ ಇದ್ದೀರಾ 1 ಪ್ಲಸ್ 2 3, 3 ಪ್ಲಸ್ ಮೈನಸ್ 1 2, 4 ಮೈನಸ್ 3 1. ಸೊ ಇಲ್ಲಿ ನಿಮಗೆ ರಿಸಲ್ಟೆಂಟ್ ಕೂಡ ಬಂದ್ಬಿಡುತ್ತೆ. ಓಕೆನಾ? ಸೊ ಯು ವಿ ಜೊತೆಲಿ ನಮಗೆ ಒಂದು ಡಬ್ಲ್ಯೂ ಕೂಡ ಬಂದಿದೆ. ದಟ್ ಇಸ್ ವಾಟ್ ರಿಸಲ್ಟೆಂಟ್ ಆಫ್ ದೀಸ್ 2 ವೆಕ್ಟರ್ಸ್. ನಿಮ್ಗೆ ಏನಿಲ್ಲಿ ಇಷ್ಟು ಉದ್ದದಲ್ಲಿ ಕಾಣಿಸ್ತಿದೆಯಲ್ಲ, ಸೊ ದಿಸ್ ಇಸ್ ವಾಟ್ ನಮಗೆ ಇರುವಂತಹ ಯು ಡಬ್ಲ್ಯೂ ವ್ಯಾಲ್ಯೂ. ಇದು ನೋಡ್ಬೋದು. ದಿಸ್ ಇಸ್ ವಾಟ್ ಯು ಕ್ಯಾನ್ ಕ್ಲಿಯರ್ಲಿ ಸಿ ದಿಸ್ ಒನ್. ಇದು ಒಂದು ವೆಕ್ಟರ್, ದಿಸ್ ಇಸ್ ಒನ್. ಇಲ್ಲಿ ವಿ ಇದೆ, ಇಲ್ಲೊಂದಿದೆ ಯು ಇದೆ. ನೋಡಿ, ಇದು ಯು, ಇದು ವಿ, ಇದು ರಿಸಲ್ಟೆಂಟ್. ದಟ್ ಇಸ್ ವಾಟ್ ಡಬ್ಲ್ಯೂ. ಓಕೆನಾ? ಈಗ ನಾವು ಅಡಿಷನ್ ಕೂಡ ಮಾಡಾಯಿತು. ಇದನ್ನ ನೀವು ಮ್ಯಾನ್ಯುಯಲ್ ಆಗಿ ಮತ್ತೆ ನಿಮಗೆ ಜಿಯೋಜಿಬ್ರದಲ್ಲಿ ಬರ್ಕೋತೀರ. ಈಗೇನು ಮಾಡೋಣ, ಸಬ್ಟ್ರಾಕ್ಷನ್ ಮಾಡೋಣ. ಸಬ್ಟ್ರಾಕ್ಷನ್ ಯು ಮೈನಸ್ ವಿ ಮಾಡ್ತೀನಿ. ಸೊ ಯು ಮೈನಸ್ ವಿ ವೆಕ್ಟರ್ ನೋಡ್ತಾ ಇದ್ರಲ್ಲ, ಸೊ ವಿತ್ ದಿಸ್ ಇಸ್ ವಾಟ್ ವಿ ಗಾಟ್ ದ ಯು ಮೈನಸ್ ವಿ ವೆಕ್ಟರ್ ಇನ್ 3 ಡೈಮೆನ್ಷನ್ ನೋಡ್ತಾ ಇದ್ದೀರಾ. ಸೊ ನಿಮಗೆ ಆಕ್ಸಿಸ್ ಕಾಣಿಸ್ಬೇಕು. 3 ಡೈಮೆನ್ಷನಲ್ಲಿ ಯು ಮೈನಸ್ ವಿ ಮಾಡಿರುವಂಥ ಆನ್ಸರ್ ಕೂಡ ಬಂದಿದೆ. ಅದೇ ರೀತಿಯಲ್ಲಿ ನಾವು 2 ಡೈಮೆನ್ಷನ್ ಕೂಡ ಮಾಡೋಣ. ಸೊ 2 ಡೈಮೆನ್ಷನ್ ಕೂಡ ಏನು ಮಾಡ್ತೀರಾ, ಯು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ, ಯು ಮೈನಸ್ ವಿ. ಸರ್ ನಾವು ಹಂಗಾರೆ ಮ್ಯಾನ್ಯುಯಲ್ ಏನು ಮಾಡಬೇಕು? ನೀವು ಬೇಕಾದ್ರೆ ಮ್ಯಾನ್ಯುಯಲಲ್ಲಿ ಜಸ್ಟ್ ಅಲ್ಲಿ ಕೊಟ್ಟಿರೋ ಪ್ರಕಾರ 2 ವೆಕ್ಟರ್ಸು, ಅಡಿಷನ್ನು ಮತ್ತು ಮ್ಯಾಗ್ನಿಟ್ಯೂಡ್ ಅದನ್ನು ಮಾತ್ರ ನೀವು ಮಾಡಿಕೊಂಡು ಸಾಕು. ನಿಮ್ಗೆ ಜಸ್ಟ್ ಯಾವ ರೀತಿ ಎಂಟ್ರಿ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಸೊ ಇದು ನಿಮಗೆ ಯಾವ ರೀತಿಯಾಗಿ ಲೆಂತ್ ಅಂದರೆ ಮ್ಯಾಗ್ನಿಟ್ಯೂಡ್ ಮಾಡೋದು, ಯಾವ ರೀತಿಯಾಗಿ ಅಡಿಷನ್ ಮಾಡೋದು, ಯಾವ ರೀತಿಯಾಗಿ ಸಬ್ಟ್ರಾಕ್ಷನ್ ಮಾಡೋದು, ಇಷ್ಟನ್ನು ಹೇಳಿದ್ದೀನಿ. ಈಗ ಇದೇ ಒಂದು ವೆಕ್ಟರ್ಸಲ್ಲಿ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಹೋಗೋಣ. ವೆರಿಫೈ ವೆದರ್ ದ ಗಿವನ್ 3 ವೆಕ್ಟರ್ಸ್ ಫಾರ್ಮ್ ಎ ವರ್ಟಿಸ್ ಆಫ್ ಈಕ್ವಿಲೇಟರಲ್ ಟ್ರಯಾಂಗಲ್ ಇನ್ MS Excel. ಅಂದರೆ ಒಂದು 3 ವೆಕ್ಟರ್ಸ್ ಕೊಟ್ಟಾಗ ಅದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಮಾಡುತ್ತಾ ಇಲ್ವಾ ವೆರಿಫೈ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಮಾಡುತ್ತಾ ಇಲ್ವಾ ವೆರಿಫೈ ಮಾಡೋದು ಯಾವ ರೀತಿ? ನಾವೀಗ ಎಕ್ಸೆಲ್ ಬರ್ತಾ ಇದ್ದೀನಿ. ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಎಕ್ಸೆಲ್ ತೋರಿಸಿದೆ. ಸಿ ಎಕ್ಸೆಲಲ್ಲಿ ಈಗ ಒಂದು ಪಾಯಿಂಟ್ ತೊಗೊಂಡು, ದಿಸ್ ಇಸ್ ದ ಪಾಯಿಂಟ್ ಎ, ಬಟ್ ನಾವು ಅದನ್ನು ಓ ಎ ಅಂತ ಕನ್ಸಿಡರ್ ಮಾಡ್ತೀರಿ. ದಿಸ್ ದ ಪಾಯಿಂಟ್ ಬಿ, ಓ ಬಿ ಅಂತ ಕನ್ಸಿಡರ್ ಮಾಡ್ತೀರಿ. ಸಿ ಓ ಸಿ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಎ ಅನ್ನೋದಕ್ಕೆ ವೆಕ್ಟರ್ ತೊಗೊಂಡಿದ್ದೀನಿ. ಯಾವುದು ವೆಕ್ಟರು? 4, 5, 6. ಸೊ ಇದು ನೀವು ಅರ್ಥ ಮಾಡ್ಕೊಬೇಕು. ಇದೊಂದು ವೆಕ್ಟರ್. ನಾನು ಆಲ್ರೆಡಿ ಎ ಅಂತಂದರೆ ದಟ್ ಇಸ್ ನಥಿಂಗ್ ಬಟ್ ಓ ಎ ಅಂತ ಮಾಡ್ಕೊಂಡಾಗ 4, 5, 6 ಇಸ್ ದ ವೆಕ್ಟರ್. ಅದೇ ರೀತಿಯಾಗಿ ಬಿ ವೆಕ್ಟರ್ ಏನು? 5, 6, 4. ಅದೇ ರೀತಿಯಾಗಿ ಸಿ ವೆಕ್ಟರ್ ಏನು? 6, 4, 5. ಇಲ್ಲಿ ನೀವು ಮಾಡಬೇಕಾಗಿರೋದೆಲ್ಲ ಇಷ್ಟೇ. ಎ ಬಿ ನಾವು ಫಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ. ಅಂದರೆ ಒಂದು ಟ್ರಯಾಂಗಲ್ ಇದ್ದಾಗ ಎ ಬಿ ಒಂದು ಸೈಡ್ ಆಗಿರುತ್ತೆ, ಬಿ ಸಿ ಒಂದು ಸೈಡ್ ಆಗಿರುತ್ತೆ, ಎ ಸಿ ಒಂದು ಸೈಡ್ ಆಗಿರುತ್ತೆ. ಸೊ ನಿಮಗೆ ಇಟ್ ಈಸ್ ವೆರಿ ಸಿಂಪಲ್ ಒನ್. ನಿಮಗೆ ಯಾವ ರೀತಿಯಾಗಿ ಫಿಲ್ ಮಾಡಬೇಕು ಅಂತ ಹೇಳ್ತೀನಿ ಫಸ್ಟು. ಸೊ ಇದೊಂದು ವೆಕ್ಟರ್, ಎರಡನೇ ವೆಕ್ಟರ್, ಮೂರನೇ ವೆಕ್ಟರ್. ಎ ಬಿ ಬರ್ಕೊಂಡೆ ಓ ಬಿ ಮೈನಸ್ ಓ ಎ, ಬಿ ಸಿ ಬರ್ಕೊಂಡೆ ಓ ಸಿ ಮೈನಸ್ ಓ ಬಿ, ಎ ಸಿ ಬರ್ಕೊಂಡೆ ಓ ಸಿ ಮೈನಸ್ ಓ ಎ. ಇದು ಬಂದೇನಪ್ಪ ಅಂದರೆ ದಿಸ್ ಇಸ್ ಕಾಲ್ಡ್ ಎಸ್ ಪೊಸಿಷನ್ ವೆಕ್ಟರ್ಸ್ ಅಂತ. ನೀವೀಗ ಏನು ಮಾಡಬೇಕು? ಸಿ ಈ ಫಾರ್ಮುಲಾ ನಾನು ಹೆಂಗೆ ಹಾಕಿದ್ದೀನಪ್ಪ ಅಂದರೆ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಯು ಕ್ಯಾನ್ ಅಬ್ಸರ್ವ್ ದಟ್. ಇಲ್ಲಿ ನೋಡಿ, ಇಲ್ಲಿ ಝೂಮ್ ಮಾಡ್ತಾ ಇದ್ದೀನಿ. ಈಸ್ ಈಕ್ವಲ್ ಟು, ನೋಡಿ ಇಲ್ಲಿ ಈಸ್ ಈಕ್ವಲ್ ಟು ಹಾಕ್ತೀನಿ, ಈಸ್ ಈಕ್ವಲ್ ಟು ಹಾಕ್ತೀನಿ. ಫಸ್ಟು ಸ್ಕ್ವೇರ್ ರೂಟ್ ಅಂತ ಬರುತ್ತೆ ಫಾರ್ಮುಲಾದಲ್ಲಿ. ನೋಡಿ ಇಲ್ಲಿ ನೋಡ್ತೀವಿ, SQRT ಡಬಲ್ ಕ್ಲಿಕ್ ಮಾಡಿ ಸ್ಕ್ವೇರ್ ರೂಟ್ ಮಾಡಿಕೊಂಡೆ. ಸ್ಕ್ವೇರ್ ರೂಟ್ ಒಳಗಡೆ ಏನು ಬರಬೇಕು? ಇನ್ನೂ ಒಂದು ಬ್ರ್ಯಾಕೆಟನ್ನು ಎಂಟ್ರಿ ಮಾಡಿ. ಸೊ ನೋಡಿ, ಬ್ಲ್ಯಾಕ್ ಕಲರ್ ಒಂದು ಬ್ರ್ಯಾಕೆಟು ಮತ್ತು ಇನ್ನೊಂದು ಬ್ರ್ಯಾಕೆಟು. ಈ ಒಂದು ರೆಡ್ ಕಲರ್ ಬರ್ತೀಯಲ್ಲ, ಇದರಲ್ಲಿ ಏನು ಮಾಡ್ತೀನಿ ಫಸ್ಟು ಓ ಬಿ ಮೈನಸ್ ಓ ಎ. ಓ ಬಿ ಮೈನಸ್ ಅಂದರೆ ಏನು? ಓ ಬಿ ಇದು 5. ಸೊ 5 ಮೈನಸ್ 6. ಓಕೆನಾ? ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಇದಕ್ಕೆ ಪವರ್ನ ಹಾಕಿ 2 ಅಂತ ಹಾಕ್ಕೊಳ್ಳಿ. ನೋಡಿ, ಇದು ಪವರ್ ನಾನು ತೋರಿಸ್ತಾ ಇರೋಂಥದ್ದು. ಅಪ್ಪರ್ ಆರೋ ಮಾರ್ಕ್ ಹಾಕಿದ್ರೆ ಪವರ್ ಆಗುತ್ತೆ. ಓಕೆನಾ? ಅದೇ ರೀತಿ ಏನು ಮಾಡ್ತೀನಿ, ನೆಕ್ಸ್ಟ್ ಪ್ಲಸ್ ಹಾಕ್ತೀನಿ.
ಈ ವ್ಯಾಲ್ಯೂ 6 ಇದಕ್ಕೊಂದು ಬ್ರಾಕೆಟ್ ಹಾಕ್ತೀನಿ ಏನಂತ 6 ಮೈನಸ್ ಇದ್ರ ಮೇಲೆ ಇರುವಂಥದ್ದು 5 ಹಾಕ್ತೀನಿ, ಕ್ಲೋಸ್ ಮಾಡಿದೆ, ಮತ್ತೆ ಪವರ್ ಹಾಕ್ತೆ 2 ಆದೆ, ಮತ್ತೆ ಪ್ಲಸ್ ಹಾಕ್ತೀನಿ, ಮತ್ತೆ ಬ್ರಾಕೆಟ್ ಓಪನ್ ಮಾಡ್ತೀನಿ, ಲಾಸ್ಟ್ ಎಲಿಮೆಂಟ್ ಎಷ್ಟು 4 ಮೈನಸ್ 6, ಸೊ 4 ಹಾಕೊಂಡೆ ಮೈನಸ್ 6 ಹಾಕೊಂಡೆ, ಕ್ಲೋಸ್ ಮಾಡಿದೆ, ಪವರ್ ಹಾಕೊಂಡೆ 2 ಹಾಕೊಂಡೆ. ಅಂದರೆ ಇಷ್ಟು ಸ್ಕ್ವೇರ್ ರೂಟ್ ಒಳಗಡೆ ಎಂಟ್ರಿ ಮಾಡೋದಕ್ಕೆ ಇನ್ನೊಂದು ಬ್ರಾಕೆಟ್ ಕ್ಲೋಸ್ ಬ್ಲಾಕ್ ಮಾಡಿದೆ. ಈಗ ಇದಕ್ಕೆ ಆನ್ಸರ್ ಅನ್ನು ಎಂಟ್ರಿ ಹೊಡೆದ್ರೆ ನಿಮಗೆ 2.4495 ಅಂದರೆ ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ರೆ ಇಷ್ಟು ಬರ್ತಾ ಇದೆ, ಬಟ್ ನಾನು ಅದನ್ನೇನು ಮಾಡ್ತೀನಿ ಚಿಕ್ಕದು ಮಾಡ್ಕೋತೀನಿ, ಸಾಕು, ಇಷ್ಟೇ ಸಾಕು. ಅಂದರೆ ಎ ಬಿ ವ್ಯಾಲ್ಯೂ, ಅದೇ ರೀತಿ ಬಿ ಸಿಗೆ ಫಾರ್ಮುಲಾ ಏನು, ಓ ಸಿ ಮೈನಸ್ ಓ ಬಿ, 6 ಮೈನಸ್ 5, 4 ಮೈನಸ್ 6, 5 ಮೈನಸ್ 4. ಫಾರ್ಮುಲಾ ಗೊತ್ತಾ, ಇನ್ನೊಂದು ಹಾಕ್ತೀನಿ ನೋಡಿ, ಇಲ್ಲಿ ನೋಡಿ ಈ ಫಾರ್ಮುಲಾ ನಾನು ಹಾಕಿರುವಂಥದ್ದು, ಓಕೆನಾ. ಅದೇ ರೀತಿಯಾಗಿ ಎ ಸಿ, ಇದು ಮೂರು ಸೈಡ್ನ ಮ್ಯಾಗ್ನಿಟ್ಯೂಡ್ ಲೆಕ್ಕ ಹಾಕಿದಾಗ ದಿಸ್ ಇಸ್ ವಾಟ್ ದ ಮ್ಯಾಗ್ನಿಟ್ಯೂಡ್. ಮೂರು ಸೈಡ್ನ ಮ್ಯಾಗ್ನಿಟ್ಯೂಡ್ ಈಕ್ವಲ್ ಅಂತ ಬಂದರೆ ಯು ಕ್ಯಾನ್ ಇದನ್ನ ನೀವು ಪ್ರೂವ್ ಮಾಡ್ದಂಗೆ ಏನಂತ ಪ್ರೂವ್ ಮಾಡ್ದಂಗಪ್ಪ, ದಿಸ್ ಇಸ್ ಎ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಪ್ರೂವ್ ಮಾಡ್ದಂಗೆ. ಸೊ ಇದು ನೀವು ಮಾಡಬೇಕಾಗಿರುವಂತಹ ಎಕ್ಸ್ಪೆರಿಮೆಂಟ್ಸು. ನೀವು ಎನಿ ಆಫ್ ದ 3 ವೆಕ್ಟರ್ಸ್ ಕೊಟ್ಟರೆ ಕ್ಲಾಸಲ್ಲಿ ನೀವು ಇಸ್ಕೊಳ್ಳಿ, ಅಥವಾ ನೀವೇ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಕೂಡ ಎಂಟ್ರಿ ಮಾಡ್ಬೋದು. ಇದೇ ವೆಕ್ಟರ್ಸ್ ಬೇಕಾದ್ರೆ ಕನ್ಸಿಡರ್ ಮಾಡಿ, ಈ ವೆಕ್ಟರ್ಸ್ ಕನ್ಸಿಡರ್ ಮಾಡಿ, ಅದು ನಿಮಗೆ ಈಕ್ವಲ್ ಬಂದರೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಬರೀರಿ, ಓಕೆನಾ. ಸೊ ಈಗ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಹೋಗೋಣ. ಈಗ ಪ್ರಾಕ್ಟೀಸ್ ನಂಬರ್ 8 ಆಯಿತು. ವೆರಿಫೈ ವೆದರ್ ದ ಗಿವನ್ 3 ಪೊಸಿಷನ್ ವೆಕ್ಟರ್ಸ್ ಆರ್ ವರ್ಟಿಸ್ ಆಫ್ ಎ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಇನ್ನು 9th ಎಕ್ಸ್ಪೆರಿಮೆಂಟ್ಗೆ ಹೋದರೆ ಫೈಂಡ್ ದ ಸ್ಕೇಲಾರ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸ್, ಆಲ್ಸೋ ಫೈಂಡ್ ದ ಆಂಗಲ್ ಬಿಟ್ವೀನ್ 2 ವೆಕ್ಟರ್ಸ್ ಡಿಗ್ರೀಸ್ ಇನ್ ಜಿಯೋಜಿಬ್ರಾ. ಸೊ ನಾವೀಗ 9th ಎಕ್ಸ್ಪೆರಿಮೆಂಟ್ ನೋಡಿದಾಗ ನಮಗೆ ಇದು ಜಿಯೋಜಿಬ್ರಾ ಎಕ್ಸ್ಪೆರಿಮೆಂಟ್ ಆಗಿದೆ, ಕರೆಕ್ಟಾ. ಆದರೆ ಹೆಂಗೆ ಸರ್ ಇದನ್ನು ಮಾಡೋದು? ವೆರಿ ಸಿಂಪಲ್ಲು, ನಿಮ್ಗೆ ಆಲ್ರೆಡಿ ಇದರಲ್ಲಿ ತಾನೇ ನಾನು ಹೇಳ್ಕೊಟ್ಟಿದ್ದೀನಿ. ಇದೇ ಒಂದು ವೆಕ್ಟರ್ಸ್ಗೆ ಐ ಕ್ಯಾನ್ ಮೇಕ್ ದ ಡಾಟ್ ಪ್ರಾಡಕ್ಟ್ ಆಲ್ಸೋ. ಯಾವ ರೀತಿ? ಯು ಹೊಡೀರಿ, ಶಿಫ್ಟ್ ಸ್ಟಾರ್ ಹಾಕಿ, ವಿ ಹಾಕಿ, ಎಂಟರ್ ಹೊಡೀರಿ. ಸೊ ದಿಸ್ ಈಸ್ ವಾಟ್ ಯು ವಿ. ಯಾವ್ದ್ಯಾವುದಕ್ಕೆ? ಯು ಮತ್ತು ವಿಯ ಡಾಟ್ ಪ್ರಾಡಕ್ಟ್. ನಿಮಗೆಲ್ಲ ಗೊತ್ತಿದೆ ಡಾಟ್ ಪ್ರಾಡಕ್ಟ್ನ ಫಾರ್ಮುಲಾ ಏನು ಅಂತ, ಕರೆಕ್ಟಾ. ಡಾಟ್ ಪ್ರಾಡಕ್ಟ್ನ ಫಾರ್ಮುಲಾ ಏನು? A1 B1 ಪ್ಲಸ್ A2 B2 ಪ್ಲಸ್ A3 B3. ಅಂದರೆ ನೀವು ಮ್ಯಾನ್ಯುಯಲ್ ಆಗಿ ಬರೀಬೇಕು ಮತ್ತು ಇದರಲ್ಲಿ ಕೂಡ ಬರೀಬೇಕು. ಸೊ ಐ ವಿಲ್ ಶೋ ದಿಸ್ ಒನ್ ಆಲ್ಸೋ. ಎಸ್ ನೋಡಿ, ಈಗ ಒಂದು ಯು ತಗೊಂಡಿದ್ದೀನಿ, ಒಂದು ವೆಕ್ಟರು, ವಿ ತಗೊಂಡಿದ್ದೀನಿ, ಒಂದು ವೆಕ್ಟರು. ಸೊ ಡಾಟ್ ಪ್ರಾಡಕ್ಟ್ ಆಫ್ ಯು ಕಾಮ ವಿ ಅಂದರೆ ಯು ಮತ್ತು ವಿ ನಡುವಿನ ಡಾಟ್ ಪ್ರಾಡಕ್ಟ್ ಇದು. ಸೊ ಡಾಟ್ ಪ್ರಾಡಕ್ಟ್ ಡೈರೆಕ್ಟ್ ಆಗಿ ಇಲ್ಲಿ ವ್ಯಾಲ್ಯೂ ತೋರಿಸಿ ನಮಗೆ, ಕರೆಕ್ಟಾ. ಸೊ ನಮಗಿಲ್ಲಿ ಡೈರೆಕ್ಟ್ ಆಗಿ ವ್ಯಾಲ್ಯೂ ಬಂದಿದೆ. ಏನಂತ ಬಂತು? 5 ಅಂತ ಬಂತು, ಯಾಕಂದ್ರೆ ನಾವೆರಡನ್ನು ಮಲ್ಟಿಪ್ಲೈ ಮಾಡಿದ್ವಿ, ಓಕೆನಾ. ಸೊ ದಿಸ್ ಈಸ್ ವಾಟ್ ದ ಡಾಟ್ ಪ್ರಾಡಕ್ಟ್ ಬಿಟ್ವೀನ್ 2 ವ್ಯಾಲ್ಯೂಸ್. ಅದೇ ರೀತಿ ನನಗೆ ಈ ಯು ಮತ್ತು ವಿ ನಡುವೆ ಆ್ಯಂಗಲ್ ಬೇಕು. ಸೊ ಯು ಮತ್ತು ವಿ ನಡುವೆ ಆ್ಯಂಗಲ್ ಬೇಕು ಅಂದರೆ ವೆರಿ ಸಿಂಪಲ್, ANGLE ಅಂತ ಹೊಡೀರಿ. ಆ್ಯಂಗಲ್ ಬಿಟ್ವೀನ್ ಯಾವ್ಯಾವುದಕ್ಕೆ ವೆಕ್ಟರ್ಸ್ ಕೊಟ್ಟಿದ್ದೀನಿ ನಾನು. ಯು ನೋಡಿ, ಆ್ಯಂಗಲ್ ಬಿಟ್ವೀನ್ ಅಲ್ಲೇ ತೋರಿಸುತ್ತೆ ಆಪ್ಷನ್, ತೋರಿಸಿ ನಿಮಗೆ. ಐ ವಿಲ್ ಶೋ ದಟ್ ಒನ್. ಆ್ಯಂಗಲ್ ಅಂತ ಟೈಪ್ ಮಾಡ್ತೀರಾ, ಇಲ್ಲಿ ವೆಕ್ಟರ್ ಕಾಮ ವೆಕ್ಟರ್ ಅಂತ ಇದೆ. ಸೊ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ್ದ್ಯಾವ್ದು ನಡುವೆ? ಯು ಮತ್ತು ವಿ ನಡುವೆ ಬೇಕು ನನಗೆ, ಕರೆಕ್ಟಾ. ಎಂಟರ್ ಹೊಡೀರಿ. ದಿಸ್ ಈಸ್ ವಾಟ್ ಯು ಆರ್ ಗೆಟಿಂಗ್. ಅಂದರೆ ಇದು ಈ ಒಂದು ಎರಡು ವೆಕ್ಟರ್ಸ್ನ ನಡುವೆ ಇರುವಂತಹ ಆ್ಯಂಗಲ್ ಆಗಿರುತ್ತೆ. ಅಥವಾ ಸರ್ ನಮ್ಗೆ ಈ ಒಳಗಡೆ ಆ್ಯಂಗಲ್ ಬೇಕು ಅಂದರೆ ಯು ಟೇಕ್ ದ ರಿಫ್ಲೆಕ್ಷನ್ ಆಫ್ ದಿಸ್ ಒನ್. ಅಂದರೆ ಹೆಂಗೆ ಸರ್? ಈ 360 ಡಿಗ್ರಿಯಿಂದ ಇದನ್ನು ಸಬ್ಟ್ರಾಕ್ಟ್ ಮಾಡಿ, ನಿಮ್ಗೆ ಅವಾಗ ಈ ಒಳಗಡೆ ಇರುವಂಥ ಆ್ಯಂಗಲ್ ಬಂದ್ಬಿಡುತ್ತೆ, ಓಕೆನಾ. ಸೊ ದಿಸ್ ಈಸ್ ವಾಟ್ ಆ್ಯಂಗಲ್ ಯು ಕಾಮ ವಿ. ಸೊ ಇದನ್ನು ಈ ಥರ ಕನ್ಸಿಡರ್ ಮಾಡಿದರೆ ನಿಮಗೆ ಒಳಗಡೆ ಆ್ಯಂಗಲ್. ಸೊ ಲೆಟ್ ಮಿ ಶೋ ಯು ಇನ್ 3D ಆಲ್ಸೋ. ನೋಡಿ, ಇಲ್ಲೂ ಅಷ್ಟೇ ನಾನೀಗ ಡಾಟ್ ಪ್ರಾಡಕ್ಟ್ ಮಾಡಬೇಕು. ಏನು ಮಾಡ್ತೀನಿ? ಯು ಶಿಫ್ಟ್ ಸ್ಟಾರ್ ವಿ, ಎಂಟರ್. ನೋಡಿ, ಇದು ನಿಮ್ಮ ಪರ್ಫೆಕ್ಟ್ ಎಕ್ಸಾಂಪಲ್ ಡಾಟ್ ಪ್ರಾಡಕ್ಟ್ಗೆ. 1 3 4 ಅಂದರೆ 2 ಮೈನಸ್ 1 ಮೈನಸ್ 3, 1 2 2, 3 1 3, 4 3 12, ಕರೆಕ್ಟಾ. ಸೊ ಅದಕ್ಕೆ A1 B1 ಪ್ಲಸ್ A2 B2 ಪ್ಲಸ್ A3 B3 ಹಾಕ್ತೀನಿ. ಆವಾಗ ನಾನು ಬರ್ತಾರಂತ ಡಾಟ್ ಪ್ರಾಡಕ್ಟ್. ಅದೇ ರೀತಿ ಆ್ಯಂಗಲ್ನ ಫೈಂಡ್ ಔಟ್ ಮಾಡೋಕ್ಕೆ, ಸೊ ಆ್ಯಂಗಲ್ ಬಿಟ್ವೀನ್ ದ ವೆಕ್ಟರ್ ಆ್ಯಂಡ್ ಎ ವೆಕ್ಟರ್, ಯಾವ ವೆಕ್ಟರ್ ತಗೊಳ್ಳೋಣ. ಸೊ ದಟ್ ಈಸ್ ವಾಟ್ ಆ್ಯಂಗಲ್ ಬಿಟ್ವೀನ್ ದ ವೆಕ್ಟರ್ ಆ್ಯಂಡ್ ಎ ವೆಕ್ಟರ್. ಯಾವುದಕ್ಕೆ? ಯು ಕಾಮ ವಿ. ಸೊ ಇಲ್ಲಿ 3 ಡೈಮೆನ್ಷನ್ ಆಗೋದ್ರಿಂದ ನೀವು ಬೇಕಾದ್ರೆ ಸ್ವೈಪ್ ಮಾಡ್ತಾ ಬರ್ಬೋದು, ಎಷ್ಟು ಆ್ಯಂಗಲ್ ಬರುತ್ತೆ ಅಂತ ಹೇಳ್ಬಿಟ್ಟು, ಓಕೆನಾ. ಸೊ ದಿಸ್ ಈಸ್ ಆಲ್ಸೋ ವಿಲ್ ರೆಪ್ರೆಸೆಂಟ್ ದ ಆ್ಯಂಗಲ್ ಓವರ್ ಹಿಯರ್. ಸೊ ದಿಸ್ ಈಸ್ ವಾಟ್ ಆ್ಯಂಗಲ್ ವಿ ವಾಂಟ್, ದಟ್ ಈಸ್ ANG ಆ್ಯಂಗಲ್ ವೆಕ್ಟರ್ ಕಾಮ ವೆಕ್ಟರ್. ಸೊ ದಟ್ ಈಸ್ ವಾಟ್ ಯು ಕಾಮ ವಿ ಅಂತ ಇರುತ್ತೆ. ಸೊ ಈಗ ನನಗೆ ಬಂದು ನೋಡಿ, ಆ್ಯಂಗಲ್ ಅವಾಗಲೇ ಮಿಸ್ ಆಗಿತ್ತು, ಈಗ ನನಗೆ ಇಲ್ಲಿ ಕರೆಕ್ಟಾಗಿ ಬಂದಿದೆ. ಸೊ ಯು ಕ್ಯಾನ್ ಚೆಕ್ ದಿಸ್ ಒನ್ 3Dನಲ್ಲಿ. ಈ ಒಂದು ಎರಡು ವೆಕ್ಟರ್ ನಡುವಿನ ಆ್ಯಂಗಲ್ ಎಷ್ಟು ಬಂತು? 132.95 ಬರ್ತಾ ಇದೆ.
ಈಗ ನಿಮಗೆ ಆರ್ಥೋಗೋನಲ್ ವೆಕ್ಟರ್ ಅಂತ ಬರಬೇಕು. ಆರ್ಥೋಗೋನಲ್ ಅಂದ್ರೆ ಏನು ಸರ್? ವೆರಿ ಸಿಂಪಲ್ಲು. ಎ ಎ ಮತ್ತೆ ಯು ಮತ್ತೆ ವಿ ಮಾಡಿದಾಗ ನನಗೆ ಉತ್ತರ 0 ಅಂತ ಬಂದರೆ, ಅಂದ್ರೆ ಡಾಟ್ ಪ್ರಾಡಕ್ಟ್ ಮಾಡಿದಾಗ ನಿಮಗೆ ಆನ್ಸರ್ 0 ಅಂತ ಬಂದರೆ ಅವೆರಡು ಏನಾಗಿರ್ತವೆ? ಪರ್ಪೆಂಡಿಕ್ಯುಲರ್ ಆಗಿರ್ತವೆ ಅಂತ ಅರ್ಥ. ಕರೆಕ್ಟಾ? ಸೊ ಇಲ್ಲಿ ನಮಗೆ ಪರ್ಪೆಂಡಿಕ್ಯುಲರ್ ಆಗ್ತಾ ಇಲ್ಲ. ಅದಕ್ಕೇನು ಮಾಡ್ತೀನಿ, ನಾನು ಅರೇಂಜ್ಮೆಂಟ್ ಮಾಡ್ತೀನಿ. 1 2 2 ಆಯಿತು, 3 1 3 ಇದೆ. ಕರೆಕ್ಟಾ? So 4th is a 12. So I'll make this arrangement for you to show this one, how to these two vectors will be. Otherwise I will take example from this one. 3 minus 1 2 ಇದೆ, 3 3 minus ಇದೆ ಅಲ್ವಾ? So 3 minus 1 2, I will take this same example. 3 minus 1 2, 3 minus 1 minus 1 2. ಓಕೆ, ನೋಡಿ ವ್ಯಾಲ್ಯೂಸ್ ಎಲ್ಲ ಚೇಂಜಸ್ ಆಗುತ್ತೆ, ಅದು ಅಬ್ಸರ್ವ್ ಮಾಡಬೇಕು. ಅದೇ ರೀತಿ ಎರಡನೇದು 3 3 minus 3. ಓಕೆನಾ? 3 3 minus 3, 3 3 3 3. Okay. Okay. 3 3. 3 ಡಿಲೀಟ್ ಮಾಡ್ತೀನಿ, 3 3 minus 3. ಸೊ ಇಲ್ಲಿ ಕ್ಲಿಯರ್ ಆಗಿ ನೋಡ್ಕೊಳ್ಳಿ ನೀವು. ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಏನು ಬರುತ್ತೆ ಆಂಗಲ್ ಅಂತೇಳಿ. ಯು ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್ ದಿಸ್ ಒನ್. ವೇಟ್. ಎಸ್, ಇಲ್ಲಿ ನೋಡ್ತಾ ಇದ್ದೀರಾ ನೀವೀಗ. ಇಲ್ಲಿ ಎರಡು ಆಕ್ಸಿಸ್ನ ನಡುವೆ 90 ಡಿಗ್ರಿ ಕಾಣಿಸ್ತಾ ಇರೋದು ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಯಾಕಪ್ಪ ಅಂದರೆ ಬಿಕಾಸ್ ಆಂಗಲ್ ಬಿಟ್ವೀನ್ ದೋಸ್ ಟು ವೆಕ್ಟರ್ಸ್ ಎಷ್ಟು ಬರ್ತಾ ಇದೆ ನನಗೆ? 90 ಬರ್ತಾ ಇದೆ. ಅದಕ್ಕೆ ಅವೆರಡು ನಡುವೆ ಪರ್ಪೆಂಡಿಕ್ಯುಲರ್ ಆಗಿದೆ. ದಟ್ ಈಸ್ ವಾಟ್ ಆರ್ಥೋಗೋನಲಿಟಿ. ಇದನ್ನ ನಾವು ಆರ್ಥೋಗೋನಲಿಟಿ ಅಂತ ಕರಿತೀರಿ, ಅಥವಾ ದೇ ಆರ್ ಪರ್ಪೆಂಡಿಕ್ಯುಲರ್ ಅಂತ ಕರಿತೀರಿ. ನೀವು ನೋಡ್ಬೋದು ಇಲ್ಲಿ. ಓಕೆನಾ? ಓಕೆ, ಎಸ್, ವೇಟ್ ನೋಡ್ತಾ ಇದ್ರಲ್ವಾ? ಸೊ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಇಲ್ಲಿ ನಮಗೆ 90 ಇದೆ. ಸೊ ಅದಕ್ಕೆ ಡಾಟ್ ಪ್ರಾಡಕ್ಟ್ ಎಷ್ಟು ಬಂತು? 0 ಬಂತು. ಆಂಗಲ್ ಎಷ್ಟು ಬಂತು? 90 ಡಿಗ್ರಿ ಬಂತು. ಸೊ ನೀವು ಮಾಡ್ಬೇಕಾದ್ರೆ ನೋಡಿ, ಎಲ್ಲ ಇದರಲ್ಲಿದೆ. ವೆಕ್ಟರ್ ಯು ಆಯಿತು, ವೆಕ್ಟರ್ ವಿ ಆಯಿತು, ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಆಯಿತು, ಎಗೇನ್ ಅಡಿಷನ್ ಆಫ್ ವೆಕ್ಟರ್ಸ್ ಆಯಿತು, ಸಬ್ಟ್ರಾಕ್ಷನ್ ಕೂಡ ಆಯಿತು. ಸೊ ಆಂಗಲ್ ಬಿಟ್ವೀನ್ ಟೂ ವೆಕ್ಟರ್ಸ್ ಕೂಡ ಆಯಿತು. ಸೊ ಇಷ್ಟು ನಾವು ಇದ್ರ ಮೇಲೆ ಮಾಡಿದಿರಿ. ಜೊತೆಲಿ ಇನ್ನೊಂದೇ ಒಂದು ವೆಕ್ಟರ್ಸ್ನ ಕೊನೆಯದಾಗಿರುವಂತಹ ಒಂದು ಪ್ರಾಬ್ಲಮ್ ಇದೆ. ಸೊ ಅಲ್ಲಿಗೆ ವಿ ಹ್ಯಾವ್ ಚೆಕ್ಡ್ ದಟ್ ಆರ್ಥೋಗೋನಲ್ ಆಲ್ಸೋ. ಇಷ್ಟೇ ಮಾಡ್ಬೇಕು ನೀವು. ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಕೊಟ್ಟಾಗ ಬೇರೆ ವೆಕ್ಟರ್ಸ್ ಹಾಕೊಳ್ಳಿ, ಡಾಟ್ ಪ್ರಾಡಕ್ಟ್ ಮಾಡಿ, 0 ಬರುತ್ತಾ? ಆರ್ಥೋಗೋನಲ್ 0 ಬರಲಿಲ್ವಾ? ಆಂಗಲ್ ಎಷ್ಟು ಅಂತ ಬರಿ. ಓಕೆನಾ? ಸೊ 3 ಡೈಮೆನ್ಷನ್ ಮಾಡಿದ್ರೆ ಕರೆಕ್ಟಾಗಿ ನಿಮಗೆ 270 ತೋರಿಸಲ್ಲ, 90 ತೋರಿಸುತ್ತೆ. ಈಗ ಕೊನೆಯದಾಗಿ ಫೈಂಡ್ ದ ವರ್ಕ್ ಡನ್ ಬೈ ದ ಫೋರ್ಸ್ ಅಪ್ಲೈಡ್ ಅಟ್ ಡಿಫರೆಂಟ್ ಆಂಗಲ್ಸ್ ಆನ್ ದ ಬಾಡಿ ಟು ಮೂವ್ ಇಟ್ ಫ್ರಮ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ, ಹೆನ್ಸ್ ಅನಲೈಸ್ ದ ಅಮೌಂಟ್ ಆಫ್ ವರ್ಕ್ ಡನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಇದಕ್ಕೆ ಎಕ್ಸೆಲ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಎಕ್ಸೆಲ್ ಅಲ್ಲಿ ನಾನೀಗ ದಿಸ್ ಇಸ್ ನಥಿಂಗ್ ಬಟ್ ವಾಟ್ ವರ್ಕ್ ಡನ್ ಎಕ್ಸ್ಪೆರಿಮೆಂಟ್ ನ ಮಾಡ್ತಾ ಇದ್ದೀನಿ. ಸೊ ವರ್ಕ್ ಡನ್ಗೆ ಒಂದು ವೆಕ್ಟರ್ ಪಾಯಿಂಟ್ ಐ ಜೆ ಕೆ ಅಂತ ಬರ್ಕೊಂಡೆ. ಒಂದು ಫೋರ್ಸ್, ಒಂದು ವೆಕ್ಟರ್, ಯಾವ್ದು ವೆಕ್ಟರ್? 5, 3, 7 ಎಂಟ್ರಿ ಮಾಡ್ಕೊಳ್ಳಿ. ಇನಿಷಿಯಲ್ ಪಾಯಿಂಟ್ ಎಗೆ ಒಂದು ವೆಕ್ಟರ್ 1, 2, 3. ಟರ್ಮಿನಲ್ ಪಾಯಿಂಟ್ಗೆ ಒಂದು ವೆಕ್ಟರ್, ಇದು ಕೂಡ ಒಂದು ವೆಕ್ಟರ್, ಇದು ಕೂಡ ಒಂದು ವೆಕ್ಟರ್, 3, 1, 4. ಡಿಸ್ಪ್ಲೇಸ್ಮೆಂಟ್ ನೋಡಿ, ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಕ್ಯಾಲ್ಕುಲೇಟ್ ಮಾಡೋದು ತುಂಬಾ ಸುಲಭ. ಸೊ ನಿಮಗೆ ಇದು ಡಿಲೀಟ್ ಮಾಡಿ ತೋರಿಸ್ತೀನಿ. ಏನಿಲ್ಲ, ನಮಗೆ ಏನು ಮಾಡಬೇಕು? ದಿಸ್ ಇಸ್ ನಥಿಂಗ್ ಬಟ್ ವಾಟ್ ಒ ಬಿ ಮೈನಸ್ ಒ ಎ ಮಾಡಬೇಕು. ಕರೆಕ್ಟ್? ಒ ಬಿ ಮೈನಸ್ ಒ ಎ ಯಾವ ರೀತಿ ಸರ್ ಮಾಡೋದು? ಸೆಲೆಕ್ಟ್ ಮಾಡ್ಕೊಳ್ಳಿ, ಈಕ್ವಲ್ಸ್ ಹಾಕಿ, ಯಾವುದಾದ್ರು ಸಪ್ರೇಟ್ ಮಾಡಬೇಕು, ಇದನ್ನ ಹಾಕಬೇಕು, ಮೈನಸ್ ಹಾಕ್ಕೊಂಡೆ. ಅದಾದಮೇಲೆ ಇನಿಷಿಯಲ್ ಎ ಪಾಯಿಂಟ್ ಹಾಕ್ಕೊಂಡೆ, ಕಂಟ್ರೋಲ್ ಶಿಫ್ಟ್ ಎಂಟರ್. ಸೊ ಇದು ಮಾಡಿದಾಗ ನನಗೆ ಒ ಬಿ ಮೈನಸ್ ಒ ಎ ಬರುತ್ತೆ. ಒ ಬಿ ಮೈನಸ್ ಒ ಇಸ್ ನಥಿಂಗ್ ಬಟ್ ವಾಟ್ ಎಸ್, ದಟ್ ಈಸ್ ವಾಟ್ ಎಸ್ ಅಂತ ಕರಿತೀವಿ. ಕರೆಕ್ಟಾ? ಸೊ ಈಗ ಏನು ಮಾಡೋಣ, ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಇದೆ, ಇಲ್ಲಿ ಫೋರ್ಸ್ ಇದೆ. ನಮಗೆ ವರ್ಕ್ ಡನ್ಗೆ ಫಾರ್ಮುಲಾ ಏನು? ಎಫ್ ಡಾಟ್ ಎಸ್ ಅಥವಾ ಎಫ್ ಡಾಟ್ ಆಫ್ ಒ ಬಿ ಮೈನಸ್ ಒ ಎ. ಕರೆಕ್ಟಾ? ಹಾಗಾದರೆ ನಾನೇನು ಮಾಡಬೇಕು? ಈ ಫೋರ್ಸನ್ನು ಮತ್ತೆ ಈ ಡಿಸ್ಪ್ಲೇಸ್ಮೆಂಟನ್ನು ನಾನು ಪ್ರಾಡಕ್ಟ್ ಮಾಡಬೇಕು. ದಟ್ ಈಸ್ ವಾಟ್ ಡಾಟ್ ಪ್ರಾಡಕ್ಟ್ ಮಾಡಬೇಕು. ಅಂದರೆ ಏನು? A1 B1 ನೋಡಿ, A1 B1 ಪ್ಲಸ್ A2 B2 ಪ್ಲಸ್ A3 B3. ಅಂದರೆ ಇವನ್ನ ಮಲ್ಟಿಪ್ಲೈ ಮಾಡಬೇಕು, ಇವನ್ನ ಮಲ್ಟಿಪ್ಲೈ ಮಾಡಬೇಕು, ಇವನ್ನ ಮಲ್ಟಿಪ್ಲೈ ಮಾಡಬೇಕು, ಸೆಂಟ್ರಲ್ ಪ್ಲಸ್ ಹಾಕಬೇಕು. ಹಾಗಾದರೆ ಆನ್ಸರ್ ಹೆಂಗೆ ಬರ್ದು ಚೆಕ್ ಮಾಡೋಣ. ಇದಕ್ಕೂ ಕೂಡ ಒಂದು ಫಾರ್ಮುಲಾ ಇದೆ, ನಾನು ಹೇಳ್ಕೊಡ್ತೀನಿ. ಸೊ ವೆರಿ ಸಿಂಪಲ್ ಇಯರ್. ನಾನು ಮರ್ಚ್ ಮಾಡ್ತೀನಿ ನೋಡಿ.
ಇಲ್ಲಿ ಈಕ್ವಲ್ಸ್ ಹಾಕೋತಾ ಇದ್ದೀನಿ ನಾನು, ಕರೆಕ್ಟಾ? ನೋಡಿ, ಡೈರೆಕ್ಟ್ ಆಗಿ ಈ ಒಂದು ಸೆಲೆಕ್ಟ್ ಮಾಡಿಕೊಂಡು ಈಕ್ವಲ್ಸ್ ಹಾಕೊಂಡೆ. ಯಾವುದನ್ನ ನಾನು ಮಾಡಬೇಕು, ಈ ಒಂದು ಲೈನ್ನ ಮತ್ತೆ ಈ ಒಂದು ಲೈನ್ನ ಡಾಟ್ ಪ್ರಾಡಕ್ಟ್ ಅನ್ನ ಮಾಡಬೇಕು. ಹೆಂಗ್ ಮಾಡ್ತೀನಿ? ಡೈರೆಕ್ಟ್ ಆಗಿ ಫಾರ್ಮುಲಾ ಹಾಕೊಳ್ಳಿ, ಸಮ್ ಪ್ರಾಡಕ್ಟ್ ಅಂತ. ಸಮ್ ಪ್ರಾಡಕ್ಟ್ ಆಫ್ ದ ಫೋರ್ಸ್, ಇಲ್ಲಿ ಅರೇ ಅಂತ ಕೊಟ್ಟಿದ್ದಾರೆ, ಕಾಮ ಹಾಕಿ, ದೆನ್ ಡಿಸ್ಪ್ಲೇಸ್ಮೆಂಟ್. ಸೊ ಶಿಫ್ಟ್ ಕ್ಲೋಸ್ ಮಾಡಿಕೊಂಡೆ, ಕಂಟ್ರೋಲ್ ಶಿಫ್ಟ್ ಎಂಟರ್. ಸೊ ನಿಮಗೆ 14 ಅಂತ ಬರ್ತದೆ. ಸೊ ಸಮ್ ಪ್ರಾಡಕ್ಟ್ ಮಾಡಿದಾಗ, ಸೊ ಒಂದದು ಇರೋದು ಆಕ್ಚುಲಿ, ಎಲ್ಲ ಬೇಕಾಗಿಲ್ಲ. Can't change the part. Okay. So this is what the sum product value. You can check this one, equals ಹಾಕೋತೀನಿ, ಒಂದೇ ಒಂದು ಬಾಕ್ಸ್ ಈಕ್ವಲ್ಸ್ ಹಾಕೋತಾ ಇದ್ದೀನಿ. ಸೊ ಸಮ್ ಪ್ರಾಡಕ್ಟ್ ಫಾರ್ಮುಲಾ ಹಾಕೋತಾ ಇದ್ದೀನಿ. ಯಾವುದನ್ನ ಅರೇ, ಸೊ ಫೋರ್ಸ್ ಅನ್ನು ಸೆಲೆಕ್ಟ್ ಮಾಡಿದೆ, ಕಾಮ ಹಾಕೊಂಡೆ, ಈ ಫೋರ್ಸ್ ಅನ್ನು ಸೆಲೆಕ್ಟ್ ಮಾಡಿದೆ, ಶಿಫ್ಟ್ ಕ್ಲೋಸ್ ಮಾಡಿದೆ, ಕಂಟ್ರೋಲ್ ಶಿಫ್ಟ್ ಎಂಟರ್. ಸೊ ಒಂದೇ ಒಂದು ಬಾಕ್ಸ್ ಹಾಕಿ ಸಾಕು. ನಿಮಗೆ ಡೈರೆಕ್ಟ್ ಆಗಿ 5 2s ಮಲ್ಟಿಪ್ಲೈ ಮಾಡ್ತು, 3 ಇಂಟು ಮೈನಸ್ ಮಲ್ಟಿಪ್ಲೈ ಮಾಡ್ತು, 7 1s ಮಲ್ಟಿಪ್ಲೈ ಮಾಡ್ತು. ಅವುಗಳ ನಡುವೆ ಏನಾಯ್ತು, ಎಲ್ಲದಕ್ಕೂ ಅಡಿಷನ್ ನ ಹಾಕಿದೆ. ಓಕೆನಾ? ಸೊ ಇದು ನಿಮಗೆ ಸಿಕ್ಕಿರುವಂತಹ ರಿಕ್ವೈರ್ಡ್ ಯಾವುದು ಎಕ್ಸ್ಪೆರಿಮೆಂಟ್ ಇದು, ದಟ್ ಈಸ್ ವರ್ಕ್ ಡನ್. ಅಲ್ಲಿಗೆ ಎಕ್ಸ್ಪೆರಿಮೆಂಟ್ ನಂಬರ್ 10 ಕೂಡ ಇದರಲ್ಲಿ ಮುಗಿದೋದು. ಇನ್ನು ನೆಕ್ಸ್ಟ್ ನಾವು ಟ್ರಿಗ್ನಾಮೆಟ್ರಿ ಮೇಲಿರುವಂತಹ ಇದನ್ನ ಎಕ್ಸ್ಪೆರಿಮೆಂಟ್ನ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್. ಇಷ್ಟ ಆಗಿತ್ತು ಅಂತಂದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಜೊತೆಯಲ್ಲಿ ನೀವು ಇದರಲ್ಲಿರುವಂತಹ ಕಂಟೆಂಟನ್ನು ಯೂಸ್ ಮಾಡಿ ಟ್ರೈ ಮಾಡಿ. ಮ್ಯಾಥಮೆಟಿಕ್ಸ್ಗೆ ನಾನು ಪಾಸಿಂಗ್ ಪ್ಯಾಕೇಜ್ ಅಂತೇಳಿ ನಾನೊಂದು ವರ್ಕ್ ಬುಕ್ಕನ್ನು ಬಿಟ್ಟಿದ್ದೀನಿ. ಆ ವರ್ಕ್ ಬುಕ್ಕು ನಿಮಗೆ ಮೊಬೈಲ್ ಆ್ಯಪಲ್ಲಿ ಸಿಗುತ್ತೆ. ಅದರ ಮುಖಾಂತರ ನೀವೇನು ಮಾಡ್ಬೋದು, ಡೌನ್ಲೋಡ್ ಮಾಡ್ಕೊಳ್ಳಿ. ಅದನ್ನು ಸಾಲ್ವ್ ಮಾಡಿದ್ರೆ ಸಾಕು, ಮ್ಯಾಕ್ಸಿಮಮ್ ನಿಮಗೆ ಪಾಸಿಂಗ್ ಪ್ಯಾಕೇಜ್ ಸಿಗ್ತೇನೆ. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.